ಒಬ್ಬ ಜವಾನನಾಗಿ ಕೆಲಸ ಮಾಡುವವನಿಗೆ ಇವತ್ತು ಆರ್ಥಿಕವಾಗಿ ಎಲ್ಲ ಸೌಲಭ್ಯಗಳು ಇದೆಯಾ? ಆರ್ಥಿಕವಾಗಿ ನಮಗೆ ಇಲ್ಲಿ ಎಲ್ಲ ಹೇಳ್ತಾರೆ ಆರ್ಮಿಯಿಂದ ಬರುವಾಗ ತುಂಬ ಏನೂ ಕೊಡೋದಿಲ್ಲ. ನನ್ನ ಫೋನ್ ಮಾಡಿದ್ರು, ಒಡಿಸ್ಸಾದವ್ರು ಕರೀತಾ ಇದ್ದಾರೆ. ಹಾಂ, ಒಡಿಸ್ಸಾ ಪೊಲೀಸಿಗೆ ಕರೆದಿದ್ದಾರೆ, ಟ್ರೈ ಮಾಡಿ ಬನ್ನಿ ಅಂತ. ಎಷ್ಟೋ ಜನ ಹೋಗಿ ಅಲ್ಲಿ ಒಡಿಸ್ಸಾ ಪೊಲೀಸಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾವು ಕರ್ನಾಟಕದಲ್ಲಿ ಯಾಕೆ ಜಾಯ್ನ್ ಆಗಬಾರ್ದು? ಗೌರ್ಮೆಂಟ್ ಜಾಬಿಗೆ ನಮ್ಮ ಜಾಬಿಗೆ ಅಂತರ ಇಲ್ವಾ? ಇವರು ಇವತ್ತು ಸಂಜೆ ಹೋದ್ರೆ ಮನೆ ಬರ್ತಾರೆ. ನಾವು ಈಗ ನಮಗೆ ಬರೋ ಇದರಲ್ಲಿ ಪೆನ್ಷನ್ನಲ್ಲಿ ಅವ್ರು ಕಾಲು ಕಳ್ಕೊಂಡು ಕೈ ಕಳ್ಕೊಂಡು ಬಂದರೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಅದರಲ್ಲಿ ಜೀವನ ಮಾಡೋಕ್ಕಾಗತ್ತೆ. ಸೆಕ್ಯೂರಿಟಿಗೆ ಮಾತ್ರ ಟೆಂಡರ್ ಬೇಸಲ್ಲಿ ಕರ್ಕೊತಾರೆ ಆರ್ಮಿಯವರನ್ನು. ಮತ್ತಿಲ್ವಾ ಇವ್ರಿಗೆ ಗೊತ್ತಿಲ್ವ? ಪ್ರತಿಯೊಂದು ಗೊತ್ತಿದೆ. ಹಾಂ, ಹೋಗೋದಿದ್ರೆ ಆಫೀಸರ್ ಆಗಿ, ಇಲ್ಲ ಅಂದರೆ ಕಳಿಸಲ್ಲ. ನಾನು ಮಾಡಿದ ಕಷ್ಟನ ಇನ್ನೂ ನನ್ನ ಮಗ ಅನುಭವಿಸಬೇಕು ಅಂದರೆ ಅದಕ್ಕೆ ನಾನು ಸಾಧ್ಯ. ಅದು ಯೋಚನೆ ಮಾಡಬೇಕು ಎಲ್ಲದು. ಅದು ಏನು ಅದಕ್ಕೆ ನಾನು ಯಾಕೆ ಹೇಳಿದೆ ಅಂದರೆ, ಎಕ್ಸಾಂಪಲ್ ನಾನೇ ಇದ್ದೆ. ನಿಮಗೂ ಹಾಗೆ ಇತ್ತು. ನಾನು 10 ವರ್ಷ ನನಗಷ್ಟು ಸನ್ಮಾನ ಮಾಡಿದ್ರು ಎಲ್ಲ ಹೌದು. ನನಗೊಂದು ರೋಡ್ ಮಾಡ್ಕೊಳ್ಳಿಕ್ಕಾಗಿಲ್ಲ, ನಂಗೆ ನೀರು ಹಾಕ್ಕೊಳ್ಳಿಕ್ಕೆ ನಮ್ಮ ಮನೆಗೊಂದು ನನ್ನ ಮನೆಗೆ ಅಷ್ಟೇ ಅಲ್ಲ, ನಮ್ಮ ಊರಿನವ್ರಿಗೆ, ನಮ್ಮ ಹತ್ತಿರದವರಿಗೆ ನಲ್ಲಿ ಹಾಕ್ಲಿಕ್ಕೆ ನಲ್ಲಿ ಹಾಕಿಸ್ಕೊಳ್ಳಿಕ್ಕಾಗಿಲ್ಲ ಅಂತ ಒಂದು ತುಂಬ ಇದಿದೆ, ಮನಸ್ಸಿಗೆ ಬೇಜಾರಿದೆ. ನಾನು ಯಾರನ್ನೂ ಬಿಟ್ಟಿಲ್ಲ. ಈಗ ಲಾಸ್ಟ್ ಒಂದು ಉಳಿದಿದ್ದ ಕಾಗೇರಿ ಅವ್ರ ಹತ್ರ ಹೋಗೋದು. ಅವ್ರ ಹತ್ರನೂ ಈಗ ಹೋಗಬೇಕು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೆ, ಹೋಗೋಕ್ಕಾಗಿಲ್ಲ. ಮತ್ತು ಇನ್ನು CM PM ಅವರೇ ನಮಗೆ, ಮತ್ತು ಯಾರೂ ಉಳಿದಿಲ್ಲ. ಎಲ್ಲರಿಗೂ ಪ್ರತಿಯೊಂದು ಆಫೀಸಿಗೂ ಕೊಟ್ಟಿದ್ದೀನಿ ಲೆಟ್ರು. ಮತ್ತು ನಾನು ಒಬ್ಬನೇ ಕೊಟ್ಟಿದ್ದೆಲ್ಲ, ನಾವು ಊರಿನವ್ರನ್ನು ಕರ್ಕೊಂಡು ಅವ್ರನ್ನ ಸೈನ್ ಹಾಕ್ಸ್ಕೊಂಡು ಅದರಲ್ಲೂ ಬರೆದಿದ್ದೀನಿ, ದೇಶ ಸೇವೆ ಅಂದು 2 ಜನರು ಕೊಟ್ಟಿದ್ದಾರೆ, ಯಾಕೆ ಅವ್ರಿಗೆ ನೀರಿಲ್ಲ, ಯಾಕೆ ರೋಡ್ ಇಲ್ಲ ಅಂತ ಮಾಡಿಸ್ಕೊಳ್ಳಿಕ್ಕಾಗಿದೆ. ಒಬ್ಬ ಜವಾನನಾಗಿ ಕೆಲಸ ಮಾಡುವವನಿಗೆ ಇವತ್ತು ಆರ್ಥಿಕವಾಗಿ ಎಲ್ಲ ಸೌಲಭ್ಯಗಳು ಇದೆಯಾ? ಆರ್ಥಿಕವಾಗಿ ನಮಗೆ ಇಲ್ಲಿ ಎಲ್ಲ ಹೇಳ್ತಾರೆ ಆರ್ಮಿಯಿಂದ ಬರುವಾಗ ತುಂಬ ಏನೂ ಕೊಡೋದಿಲ್ಲ. ನನ್ನ ಕೇಳಿದರೆ ಕೊಡೋದು ಅಂದರೆ ಪೆನ್ಷನ್ ಮಾತ್ರ. ಆಮೇಲೆ ನಮಗೆ ನನ್ನ ದುಡ್ಡಲ್ಲಿ ಕಟ್ಟಾಗಿರೋ, ನಿಮ್ಮ ಸಂಬಳದಲ್ಲಿ ಕಟ್ಟಾಗಿರೋ AGI PF ಅದು ಅದರಲ್ಲಿ ಬಂದಿರೋದನ್ನು, ಅದು ಉಳಿದಿರೋದು ಎಷ್ಟು ಬರುತ್ತೆ ಅಷ್ಟನ್ನೇ ಕೊಡ್ತಾರೆ ಬಿಟ್ಟರೆ ಮತ್ತೇನು ಎಕ್ಸ್ಟ್ರಾ. ನಾನು ಬರುವಾಗ ಕೋಟಿ ತಗೊಂಬಂದವನಲ್ಲ, ನನ್ನ ದುಡ್ಡು ಎಷ್ಟಿದೆ ಒಂದು ಲಿಮಿಟೆಡ್. ಪ್ರತಿಯೊಂದಕ್ಕೂ ಅದು ಲೆಕ್ಕಾಚಾರ ಇರುತ್ತೆ. ವೈಟ್ ಮನಿ ಯಾವುದೇ ಇದಲ್ಲ, ಯಾರಿಗೆ ಬೇಕಾದರೂ ತೋರಿಸ್ಬಲ್ಲೆ. ಅದೆಲ್ಲ ದುಡ್ಡು ನಮ್ಮದೇ. ನಾನು ಸೇರುವಾಗ ನಂದು 15,000 ರೂಪಾಯಿ ಸಂಬಳ ಇತ್ತು, ಅದರಲ್ಲೂ ನಾನು ದುಡ್ಡು ಕಟ್ಟಾಗ್ತಿತ್ತು. ಕರೆಕ್ಟ್. ಆ ದುಡ್ಡು ಇವಾಗ ಜಾಸ್ತಿ ಆಗ್ತಾ ಬಂತು. ಆ ದುಡ್ಡನ್ನೇ ನಮಗೆ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ನನಗೇನು ಎಕ್ಸ್ಟ್ರಾ ಯಾವುದು ಸರ್ಕಾರನೂ ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ. ಕೊಡ್ಬೋದಿತ್ತು, ಒಂದು ಜಾಬ್ ಕೊಡ್ಬೋದಿತ್ತು, ಒಂದು ಆರ್ಮಿ ಏನೋ ಕೆಲಸ. ಈಗ ನಾನು ನಿನ್ನೆ ಫೋನ್ ಮಾಡಿದೆ, ಒಡಿಸ್ಸಾದವ್ರು ಕರೀತಾ ಇದ್ದಾರೆ. ಒಡಿಸ್ಸಾ ಪೊಲೀಸಿಗೆ ಕರೆದಿದ್ದಾರೆ, ಟ್ರೈ ಮಾಡಿ ಬನ್ನಿ ಅಂತ. ಎಷ್ಟೋ ಜನ ಹೋಗಿ ಅಲ್ಲಿ ಒಡಿಸ್ಸಾ ಪೊಲೀಸಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾವು ಕರ್ನಾಟಕದಲ್ಲಿ ಯಾಕೆ ಜಾಯ್ನ್ ಆಗಬಾರ್ದು? ಈಗ 3,000 ವೇಕೆನ್ಸಿ ಕರೆದಿದ್ದಾರೆ. 3,000 ವೇಕೆನ್ಸಿ ಡಿಸ್ಟ್ರಿಕ್ಕಿಗೆ ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟಾ ಕೊಟ್ಟಿದ್ರೆ ಅಂದರೆ ಹೌದು 33 ಆಯಿತು ಅಷ್ಟೇ. ಅದರಲ್ಲಿ ಎಷ್ಟು ಜನರಿಗೆ ಸೇರ್ತದೆ? ನಮ್ಗೆ ನಾನು ಕರೆದ ಮೇಲೆ ಒಂದು 2-3ರಲ್ಲಿ ಬಂತು. ಯಾವುದ್ರಲ್ಲೂ 1-2 ವೇಕೆನ್ಸಿ ಇತ್ತು, ನಮ್ಗೆ ಸಿಕ್ಕೇ ಇಲ್ಲ, ಹೋಯ್ತು. ಈಗಂತೂ ನಾನು ಇದು ಮಾಡಿಬಿಟ್ಟಿದ್ದೀನಿ, ಬೇಡಪ್ಪ ನಮಗೆ ನೌಕರಿನೇ ಬೇಡ. ನಿಮ್ಮ ಹತ್ರ ಮತ್ತು ಲಂಚನೂ ಕೇಳ್ತಾರಂತ ಬಹುಶಃ. ಅದು ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಅದ್ರ ಬಗ್ಗೆ. ನನಗೆ ಇನ್ನೊಬ್ಬರು ಹೇಳಿದ್ದಾರೆ, ಗೊತ್ತಿಲ್ಲದ ವಿಷಯನ ನಾನು ಹೇಳಾರೆ, ಆದರೂ ಇರಬಹುದು. ಈ ಜಮೀನು ಕೊಡೋದೇನು? ಎಕ್ಸ್ ಸರ್ವಿಸ್ ಮ್ಯಾನಿಗೆ ಜಮೀನು ಕೊಡ್ತಾರೆ ಜಮೀನು ಕೊಡ್ತಾರೆ ಅಂತ ಕೇಳಿದೆ. ಕೊಟ್ಟಿದ್ದನ್ನು ನೋಡಿದ್ದೇನೆ, ಯಾಕೆಂದರೆ ನಮ್ಮ ಮನೆ ಹತ್ರ ಅವರಿಗೆ ಕೊಟ್ಟಿದ್ದನ್ನು ಬೇರೆಯವರು ಮಾಡ್ಕೊಳ್ತಾರೆ, ಅದು ಬೇರೆ ವಿಷಯ. ಆದರೆ ಇವಾಗ ಅದು ವೇಸ್ಟ್ ಲ್ಯಾಂಡ್ ಅಂತ ಬಿಡ್ತಾರಂತೆ. ಹೌದು, ವೇಸ್ಟ್ ಲ್ಯಾಂಡ್ ಬಿಟ್ಟಿದ್ದನ್ನು ನೀವು ಮಾಡ್ಕೋಬಹುದು. ವೇಸ್ಟ್ ಲ್ಯಾಂಡ್ ಎಲ್ಲಿದೆ?
ಈಗ ಯಾವುದು ವೇಸ್ಟ್ ಲ್ಯಾಂಡ್ ಯಾವುದು? ರೆವಿನ್ಯೂ ಲ್ಯಾಂಡು ನಮ್ಮದಲ್ಲ, ಫಾರೆಸ್ಟು ನಮ್ಮದಲ್ಲ, ಗೋಮಾಳ ನಿಮ್ದು, ಗೋಮಾಳ ನಮ್ಮದಲ್ಲ, ಮತ್ತು ವೇಸ್ಟ್ ಲ್ಯಾಂಡ್ ಯಾವುದಪ್ಪ? ನಮ್ಮ ಹುಡುಕೋದ್ರಲ್ಲೇ ನಮ್ಮ ಜೀವನ ಕಳೆದೋಗ್ಬಿಡ್ತು. ಕರೆಕ್ಟ್. ಮತ್ತು ಅದು ನೀವು ತಹಶೀಲ್ದಾರ್ ಆಫೀಸಿಗೆ ನೀವು ಚಪ್ಪಲಿ ಸವಿಸಿ ತಹಸೀಲ್ದಾರ್ ಆಫೀಸಿಗೆ ಹೋದರೂ ಆಗೋದಿಲ್ಲ, ಅದು ಡಿ ಸಿ ಲೆವೆಲಲ್ಲಿರೋದು. DC ಲೆವೆಲಲ್ಲಿ. ಈಗ ನಾವು ಇಲ್ಲಿಂದ ಕಾರವಾರಕ್ಕೆ ಒಂದು 10 ಟ್ರಿಪ್ ಹೊಡೆದ್ರೆ ನಮ್ಮ ಪೆನ್ಷನ್ ಮುಗ್ದಿರ್ತದೆ ಆ ತಿಂಗಳದ್ದು. ನಾವು ಇದಕ್ಕೂ ಹೊಟ್ಟೆಪಾಡಿಗೆಲ್ಲ ಮತ್ತೆ ಈ ಪರಿಸ್ಥಿತಿ ಇದೆ. ನಂದಷ್ಟೇ ಅಲ್ಲ, ನಮ್ಮಿದ್ರೆ ಎಷ್ಟೋ ಜನ ಇದ್ದಾರೆ. ಲಾಸ್ಟಿಗೆ ಎಕ್ಸ್-ಸರ್ವಿಸ್ಮನ್ಗಳು ಮಾಡೋದು ಏನು ಕೇಳಿದರೆ ಎಲ್ಲೋ ಸೆಕ್ಯೂರಿಟಿ ಗಾರ್ಡ್. ಬೆಂಗಳೂರಲ್ಲಿ ಸುಮಾರು ನೋಡಿದ್ದೇನೆ. ಅಲ್ಲಿ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಯಾರು ಮಾಡೋದಿಲ್ಲ, ಎಲ್ಲರೂ ಮಾಡಿದ್ದಾರೆ. ನಾವು 24 ವರ್ಷ ಸರ್ವಿಸ್ ಮಾಡ್ಕೊಂಡು ಬಂದ್ಕೊಂಡು ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮಾಡಬೇಕು ಅಂದರೆ ಅಲ್ಲೂ ನಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂದರೆ ಇವನೊಂದು ಆರ್ಮಿಯಿಂದ ಬಂದವರು ಅಂತ ನೋಡೋದಿಲ್ಲ. ಸಿವಿಲ್ ಮಕ್ಕಳ ಜೊತೆ ನಮ್ಮನ್ನು ಅಷ್ಟೇ. ಅದಕ್ಕಾಗಿ ಯಾವುದು ಬೇಡ ಅಂತ ನಮ್ಮ ಹತ್ರ ಆಗತ್ತೇ ಇಲ್ಲ, ನಮ್ಮ ಹತ್ರ ಕಷ್ಟಪಟ್ಟು ದುಡಿವ ಏನಾದರೂ ಮಾಡೋ. ನಮಗೆ ಇವಾಗ ಏಜ್ ಇದೆ, ಹೌದು, ಗೌರ್ಮೆಂಟ್ ಕೊಡಲಿಲ್ಲ ಅಂದ್ರೆ ನಮ್ಮ ಹತ್ರ ಆಗತ್ತೆ ನೋಡುವಂತ. ನಮ್ಮದಂತೂ ಆಯಿತು, ನಮ್ಮ ಭವಿಷ್ಯ ಮುಗೀತು, ನಮ್ಮ ಮಕ್ಕಳ ಭವಿಷ್ಯನ ಹೆಂಗಿದ್ರು ನಡೆಸ ಅಂತ ನಾವಿವಾಗ ಗೌರ್ಮೆಂಟಿಗೆ ಇದು ಹಾಕೋದನ್ನು, ಅಪ್ಲಿಕೇಶನ್ ಹಾಕೋದನ್ನು ಇವಾಗ ಲಾಸ್ಟ್ ಒಂದು ಪೊಲೀಸ್ ಕರೆದಿದ್ದಾರೆ, ಅದಕ್ಕೊಂದು ಟ್ರೈ ಮಾಡಿ ಅಂತ ಎಲ್ಲರಿಗೂ ನಮ್ಮ ಜೊತೆ ಬಂದವರಿಗೆಲ್ಲ ಹೇಳಿದ್ದೀನಿ. ನಾನು ಒಂದ್ಸಲ ಲಾಸ್ಟ್ ಟ್ರೈ ಮಾಡೋದು, ಅದು ಇಲ್ಲ ಅಂದರೆ ನಾವೇನಾದರೂ ನಮಗೂ ಇದು ತೋಟ ಗೀಟ ಏನೋ ಮಾಡ್ಕೊಂಡು ಜೀವನ ಮಾಡೋದು. ಆ ಪರಿಸ್ಥಿತಿಲಿ ನಾನೊಂದೇ ಅಲ್ಲ, ಯಾರು ಬಂದರೂ ಇದೇ ಪರಿಸ್ಥಿತಿಲಿದೆ. ನಿಮಗೆ ಕ್ಯಾಂಟೀನ್ ಸೌಲಭ್ಯಗಳೆಲ್ಲ? ಕ್ಯಾಂಟೀನ್ ಸೌಲಭ್ಯ ಇದೆ, ತಿಂಗಳಿಗೆ ನಮಗೆ ಅದೇನು ತೊಂದರೆ ಇಲ್ಲ. ಬಟ್ ನಮಗೆ ಇಲ್ಲಿಯವರಿಗೆ ಹೊನ್ನಾವರ ಕಡೆಯವರಿಗೆ ತುಂಬ ಕಷ್ಟ. ಎಲ್ಲಿಗೆ ಹೋಗ್ಬೇಕು ನೀವು? ಕಾರವಾರ ಹೋಗ್ಬೇಕು. ಕಾರವಾರ ನೇವಲ್ ಕ್ಯಾಂಟೀನಿಗೆ ಹೋಗ್ಬೇಕು. ಇಲ್ಲ ಅಂದರೆ 80 ಕಿಲೋಮೀಟ್ರ್ ಒಂದು ಸೈಡ್ ಆಗುತ್ತೆ. ನಾವಿವಾಗ 2 ತಿಂಗಳಿಗೆ ಒಂದು ಸಲ ಹೋಗ್ಬಿಟ್ಟು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ತಗೊಬಂದ್ಕೊಂಡು ನಡೀತಾ ಇದ್ದೀವಿ. ಅದೇ ಇದ್ರ ಬಗ್ಗೆ ನಿಮ್ಮ ಸಂಘಟನೆ ಏನಾದರೂ ಪ್ರಯತ್ನ ಮಾಡ್ತಾ ಇದೆಯಾ? ಸಂಘಟನೆ ಅವರು ಲೆಟ್ರ್ ಕೊಡೋದು, ಅವರು ಆಮೇಲೆ ಗೌರ್ಮೆಂಟಿಗೆ ಕೊಡೋದು, ಇದಷ್ಟೇ ಆಗ್ಬಿಡ್ತು. ಏನೂ ನಡೆಯುತ್ತಾ ಇಲ್ಲ. ಇವಾಗ ಮೊನ್ನೆ ಮೀಟಿಂಗ್ನಲ್ಲಿ ನಾವು ಹೇಳಿದ್ದೀವಿ, ಅಲ್ಲಿ ತೆಲಂಗಾಣದಲ್ಲಿ ಕೊಡ್ತಾರೆ, ರಾಜಸ್ಥಾನದಲ್ಲಿ ಕೊಡ್ತಾರೆ, ನಮ್ಮಲ್ಲಿ ಯಾಕೆ ಕೊಡ್ತಿಲ್ಲ ಕೇಳಿ, ನೀವು ನಿಮ್ಮ ರಾಜ್ಯಾಧ್ಯಕ್ಷರ ಹತ್ರ ಕೇಳಿ ನೋಡುವ. ಲೆಟ್ರ್ ಹಾಕ್ತೀವಿ ಅಂತಾರೆ. ಲೆಟ್ರ್ ಹಾಕಿದ್ರು ಅಷ್ಟೇ, ಅದು ಎನ್ಕ್ವೈರಿಯಲ್ಲೇ ನಮ್ಮ ಜೀವನ ಮುಗ್ದು. ಹೌದೌದು, ಇದೊಂದು 10 ವರ್ಷ ಬೇಕಾಗೋದು. ಹೌದು, ಅವಾಗ ನಾವು ಮುದುಕಾಗಿರ್ತೀವಿ. ಈಗ ರಾಜ್ಯದ ನಮ್ಮ ಗೌರ್ಮೆಂಟ್ ಯಾವತ್ತಾದ್ರೂ ಯೋಚನೆ ಮಾಡಿದರೆ ಇವ್ರ ಬಗ್ಗೆ ಸ್ವಲ್ಪ ಒಂದು 2% ಯೋಚನೆ ಮಾಡಿದರೂ ನಮ್ಮದು ಏನಾದರೂ ಸೌಲಭ್ಯಗಳು ಸಿಗ್ತಿದ್ದೇನೆ. ಯಾವ ಸೌಲಭ್ಯ ಇದೆ? ಎಲ್ಲ ಕಡೆ ರಾಷನ್ ಕೊಡ್ತಾರೆ, ನಮಗೆ ಅದಿಲ್ಲ. ನಮ್ಮ ಗೌರ್ಮೆಂಟ್ ಫಸ್ಟೇ ಇದ್ರೊಳಗೆ ಹಾಕಿರ್ತಾರೆ ಗೌರ್ಮೆಂಟ್ ಜಾಬ್ ಅಂತ. ನಾವು ಯಾವ ಜಾಬಲ್ಲಿದ್ದೀವಿ? ಗೌರ್ಮೆಂಟ್ ಜಾಬಿಗೆ ನಮ್ಮ ಜಾಬಿಗೆ ಅಂತರ ಇಲ್ವಾ? ಇವರು ಇವತ್ತು ಸಂಜೆ ಹೋದ್ರೆ ಮನೆ ಬರ್ತಾರೆ, ನಾವು ಕರೆಕ್ಟ್. ಅದೇ ನಮಗೂ ಒಂದು ಕಾರ್ಡ್ ಕೊಡ್ಬೋದಲ್ಲ ಎಕ್ಸ್ಟ್ರಾ, ಬೇರೆ ಯಾವುದಾದ್ರು APL ಕಾರ್ಡ್ ಥರ. ನಮಗೇನು ಫೆಸಿಲಿಟಿ ಇಲ್ಲ, ಕೇಂದ್ರ ಸರ್ಕಾರದಿಂದಲೂ ಇಲ್ಲ ಅಲ್ಲ ನನಗೆ ತಿಳಿದಂತೆ. ಈ ರಾಷನ್ ಇದರಲ್ಲಿ ಏನೂ ಫೆಸಿಲಿಟಿಗಳು ನಮಗಿನ್ನೂ ಇಲ್ಲ. ಯಾಕೆಂದರೆ ಈ ಫುಡ್ ಫೆಸಿಲಿಟಿ ಎಲ್ಲ ಇದರಲ್ಲಿ ಯಾವುದು ಗೌರ್ಮೆಂಟ್ ಆಫ್ ಕರ್ನಾಟಕ, ಅಂದರೆ ರಾಜ್ಯ ಸರ್ಕಾರದವರೇ ಕೊಡಬೇಕು. ಅವರು ನಮಗಂತೂ ಬಿಡಿ, ನಮ್ಮನ್ನು APLಗೆ ಸೇರಿಸಿ ಬಿಡ್ತಾರೆ. ಹೌದು, ಹಳ್ಳಿಯಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ನಮ್ಮ ಲೈಫ್ ಏನೋ ಕಳೆದೋಯ್ತು. ಈಗ ನಮ್ಮ ಮಕ್ಕಳನ್ನು ಮತ್ತೆ ಹಳ್ಳಿಯಲ್ಲಿ ಬಿಡಲಿಕ್ಕೆ ನಮ್ಮ ಹತ್ರ ಆಗ್ತಿಲ್ಲ. ನಾವು ಸ್ವಲ್ಪ ಹೊರಗಡೆ ಬರುವ ಅಂದರೆ ನಮ್ಮ ಅಪ್ಪ ಅಮ್ಮನಿಗೂ ಯಾವ ಫೆಸಿಲಿಟಿ ಇಲ್ಲಲ್ಲ, ಅವರಿಗಾದರೂ ಕೊಡ್ಬೋದಿತ್ತು. ಹೌದು ಅಲ್ವಾ? ಅದು ಸ್ಪ್ಲಿಟ್ ಮಾಡ್ಬೋದಲ್ಲ, ಕೊಡ್ಬೋದಿತ್ತು. ನಮಗೆ ಯಾಕೆ, ನಮ್ಮಲ್ಲಿ ಯಾಕೆ ಅಷ್ಟು ಭೇದ ಭಾವ ಅಂತ ನಮಗೆ
ಪ್ರಶ್ನೆ ಆಗಿ ನೀವೀಗ ಆರ್ಮಿ ಸರ್ವಿಸ್ ಮಾಡಿ ಬಂದಿರೋದ್ರಿಂದ ನಿಮ್ಮ ಅಪ್ಪ ಅಮ್ಮನಿಗೆ ಇಲ್ಲ, ಯಾವ ಫೆಸಿಲಿಟಿ BPL ಕಾರ್ಡ್ ಇಲ್ಲ. ಇಲ್ಲ. BPL ಕಾರ್ಡಲ್ಲಿ ಯಾವ ಫೆಸಿಲಿಟಿನೂ ಇಲ್ಲ. ಇಲ್ಲ. ಗೌರ್ಮೆಂಟಿಂದ ನಮಗೆ ಒಂದು ಈಗ ನಿಮಗೆ ಈ ನಮ್ಮ ಗ್ಯಾರಂಟಿಗಳಿದೆಯಲ್ಲ ಅದಾದರೂ ನಮ್ಗೆ ಯಾವ ಫೆಸಿಲಿಟಿಗಳು ಇಲ್ಲ. ನಮ್ಮ APL ಕಾರ್ಡ್ ಅವರಿಗೆ ಇದು ಇಲ್ಲ. ಒಂದು ಫೆಸಿಲಿಟಿ ಬಸ್ಸು, ನಾವು ಎಲ್ಲೂ ಹೋಗೋದಿಲ್ಲ. ಅದು ಇದು ಮಹಿಳೆಯರಿಗೆ ತಿಂಗಳಿಗೆ ಇಲ್ಲ, ಅದೆಲ್ಲ ಇಲ್ಲ ನಮಗೆ. ಕರೆಂಟ್ ನಾ 2,000 ರೂಪಾಯಿ ಕೊಡ್ತೇನೆ. ಅದು 200 ಯೂನಿಟ್ ಅಂತ ಹೇಳಿ ಎಲ್ಲ ಜಾಸ್ತಿ ಮಾಡಿ. ಅದೇ ಅದಕ್ಕಾಗಿ ಈಗ ನಾವು ಹೇಳಿದ್ರಿಂದ ಇದು ಸಾಲ್ವ್ ಆಗ್ತದೆ ಹೇಳುವಂಥ ಒಂದು ನಂಬಿಕೆ ಇಲ್ಲ. ಆದರೆ ಜನರಿಗಾದರೂ ಗೊತ್ತಾಗಬೇಕಲ್ಲ, ಸ್ವಲ್ಪ ನೋಡಿದವ್ರಿಗೆ. ಹೌದು, ಆ್ಯಕ್ಚುಲಿ ಪ್ರಾಬ್ಲಮ್ಗಳೇನು. ನಿಮಗೆ ಈಗ ನಾನಂತೂ ಫಿಸಿಕಲಿ ಫಿಟ್ ಆಗಿ ಬಂದಿದ್ದೀನಿ. ನಾ ಇಲ್ಲಿ ತೋಟ ಕೆಲಸ ಮಾಡೋನು. ಕೆಲವ್ರು ಕ್ಯಾಟಗಿರಿಯಾಗಿ ಬಂದರೆ ಏನಾದ್ರು ಕಳ್ಕೊಂಡು ಕಾಲು, ಈಗ ನಮಗೆ ಬರೋ ಇದರಲ್ಲಿ ಪೆನ್ಷನ್ನಲ್ಲಿ ಅವ್ರು ಕಾಲು ಕಳ್ಕೊಂಡು ಕೈ ಕಳ್ಕೊಂಡು ಬಂದರೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಅದರಲ್ಲಿ ಜೀವನ ಮಾಡೋಕ್ಕಾಗತ್ತಾ ಇವಾಗಿನ ಇದರಲ್ಲಿ? ಗೌರ್ಮೆಂಟ್ ಅವ್ರು ಸ್ವಲ್ಪ ಅದೇ ಒಂದು 10% ಆದರೂ ನಮ್ಮ ಮೇಲೆ ಇದು ನೋಡಿದ್ರೆ ಇನ್ನೂ ಮಕ್ಕಳು ಹೋಗ್ಬೋದು ಮುಂದೆ. ಈಗ ಉತ್ತರಾಖಂಡು, ರಾಜಸ್ಥಾನ ಈ ಆರ್ಮಿಗೆ ಹೋಗೋದೊಂದು ವೃತ್ತಿ ಆಗ್ಬಿಡೋದು ಅವರಿಗೆ. ಅದೊಂಥರ ಓದಿಲ್ವಾ, ಹೋಗಪ್ಪ ನೀ ಆರ್ಮಿಗೆ ಸೇರಿಸ್ತೆ. ನಮ್ಮವ್ರು ಯಾಕೆ ಹೋಗ್ತಿಲ್ಲ? ನಮ್ಮವ್ರನ್ನು ಹಿಡ್ಕೊಂಬಂದ್ರೂ ಬರೋದಿಲ್ಲ. ನಾನು ಬಂದ ಕೂಡಲೇ ನಾನು ಬನ್ನಿ ಫ್ರೀಯಾಗಿ ನಿಮಗೆ ಟ್ರೈನಿಂಗ್ ಕೊಡ್ತೇನೆ, ನಿಮ್ಮನ್ನು ಸೇರಿಸ್ತೆ ಅಂದರೆ ಒಬ್ಬರು ಬರೋದಿಲ್ಲ. ಯಾಕೆ ಅಂದರೆ ಬೇಡ ಇಲ್ಲಿ. ಹೌದು, ಅದೇ ನೀವು ಈಶಾನ್ಯ ರಾಜ್ಯಗಳಲ್ಲಿ ಹೋಗಿ ಒಂದು ಸ್ಕೂಲ್ ತೆಗಿಬೋದು. ಅದೇ ಆರ್ಮಿ ಸೇರುವುದು ಹೇಗೆ ನಾವು ಟ್ರೈನ್ ಮಾಡ್ತೀವಿ. ಈಶಾನ್ಯನಲ್ಲಿ ಈಗ ಬೆಳಗಾವಿ ಆ ಕಡೆ ಇದೆ, ನಮ್ಮ ಹುಡುಗರು ಇದು ಮಾಡಿದ್ದಾರೆ. ನಮ್ಮ ಈ ಕಡೆ ಯಾಕಿಲ್ಲ ಅಂತ ಅವ್ರಿಗೆ ಆ್ಯಕ್ಚುಲಿ ಗೊತ್ತು, ಇಲ್ಲಿ ಏನು ಫೆಸಿಲಿಟಿ ಇಲ್ಲ ಅಂತ. ಕರೆಕ್ಟ್. ಹೋಗಿ ಬಂದರೆ ಅಲ್ಲಿ ನೌಕರಿ ಮಾಡಿದಷ್ಟು ದಿನ ಅಡ್ಡಿಲ್ಲ, ಬಂದ ಮೇಲೆ ಏನೂ ಇಲ್ಲ. ನೀವು ಬರುವಾಗ ಭಾಳ ಉತ್ಸಾಹದಿಂದ ಬಂದ್ರೆ? ಬರುವಾಗ ನಾನು ಏನೇನು ಯೋಚನೆ ಮಾಡಿದ್ದೆ. ನಾನು ಬರುವಾಗ 1 ವರ್ಷ ಮೊದಲೇ ನಾನು ಏನೇನೋ ಯೋಚನೆ ಮಾಡಿದ್ದೆ. ನಾನು ಇಲ್ಲಿ ಬಂದರೆ ಹುಡುಗರಿಗೆ ಟ್ರೈನಿಂಗ್ ಕೊಡಬೇಕು, ಅದು ಮಾಡಬೇಕು, ಇದು ಮಾಡಬೇಕಂತ. ಒಬ್ಬರು ಬಂದಿಲ್ಲ. ನಾ ಬೋರ್ಡ್ ಆಗದೆ ಇಲ್ಲಿ. ಬೋರ್ಡ್ ಹಾಕ್ರು ಒಬ್ಬರು ಇಲ್ಲ. ಮನೆಗೆ ಹೋಗಿ ಬಂದ್ರೆ ಅಡ್ಡಿಲ್ಲ ಹುಡುಗರು. ಅಂದರೆ ಆರ್ಮಿಗೆ ಸೇರುವ ಪೂರ್ವ ತರಬೇತಿ ಫ್ರೀಯಾಗಿ. ಮತ್ತು ನಮಗೇನು ಬೇಡ. ನನಗೆ ಯಾಕೆ ಅಂದರೆ ಅವ್ರ ಜೊತೆ ಹೋದ್ರೆ ನಾವು ಫಿಸಿಕಲಿ ಫಿಟ್ ಇರ್ಬೋದು. ಹೌದು, ಬಿಟ್ಟೆ. ಆಮೇಲೆ ನಮ್ಮ ಮಗನ್ನ ಫಿಸಿಕಲಿ ಫಿಟ್ ಮಾಡಿದೆ ಒಂದು ಸ್ವಲ್ಪ ದಿನ. ಆಮೇಲೆ ನಾನು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೇನು ಮಾಡಿದೆ? ಯಾರೂ ಇಲ್ಲ. ನಮ್ಮ ಊರವ್ರಿಗೆ, ನಮ್ಮ ಈ ಕಡೆಯವ್ರು ಹೋಗೋದಿಲ್ಲ ಆರ್ಮಿಗೆ. ಯಾಕೆ ಅಂತ ಗೊತ್ತಿತ್ತು. ಬಟ್ ದಕ್ಷಿಣ ಕನ್ನಡದಲ್ಲೆಲ್ಲ ಹೋಗ್ತಾರೆ. ದಕ್ಷಿಣ ಕನ್ನಡ ಇಂಟ್ರೆಸ್ಟ್ ಇದೆ. ಈ ಕಡೆ ಉತ್ತರ ಕನ್ನಡದಲ್ಲಿ ಬಹುತೇಕವಾಗಿ ಎಲ್ಲದರಲ್ಲೂ ಆಸಕ್ತಿ ಕಡಿಮೆ. ಇಲ್ಲಿ ಬೇರೆ ಆಸಕ್ತಿಗಳೇ ಜಾಸ್ತಿ, ಆ ಥರ ಇರ್ತವೆ. ಸೊ ನಿಮಗೆ ರಿಟೈರ್ಡ್ ಆಗಿ ಮನೆಗೆ ಬಂದ ಮೇಲೆ ಒಂದಿಷ್ಟು ನೋವುಗಳಿದೆ, ತುಂಬ ಇದೆ. ಆದರೆ ಕೆಲವೊಂದನ್ನು ಹೇಳ್ಕೊಳ್ಬೋದು, ಕೆಲವೊಂದು ಹೇಳ್ಕೊಳ್ಳೋದು ಈಗಲ್ಲ. ಆದರೆ ಗೌರ್ಮೆಂಟ್ ನಮ್ಗೆ ಯಾಕೆ ನನಗೆ ಅಂತಲ್ಲ, ಎಲ್ಲರಿಗೂ ಇಲ್ಲಿ ನಮ್ಮ ಉತ್ತರ ಇದರಲ್ಲಿ ನಮ್ಮ ಹೊನ್ನಾವರದಲ್ಲೇ ಎಷ್ಟೋ ಜನ ಇದ್ದಾರೆ. ಜಾಬ್ ಇದ್ದವರು ಇದ್ದಾರೆ, ಇಲ್ಲ ಅಂತಲ್ಲ. ಬ್ಯಾಂಕಲ್ಲಿದ್ದಾರೆ, PDO ಇದ್ದಾರೆ. ಆದರೆ ಅವರೆಲ್ಲ ಇವಾಗ ಬಂದವರಲ್ಲ, ಹಿಂದೆ ಮೊದಲು ಬಂದವರು. ಒಂದು 8-9 ವರ್ಷ ಹಿಂದೆ ಬಂದವರು ಅಷ್ಟೇ ಇದ್ದಾರೆ. ಈಗಿನವ್ರು ಯಾರೂ ಇಲ್ಲ. ಕೊಡ್ಬೋದಲ್ಲ ಏನಾದರೂ ಜಾಬ್ ಆಗಲಿ, ಇಲ್ಲಾಂದರೆ ಯಾವುದಾದ್ರು ಟೆಂಡರ್ ಬೇಸಲ್ಲಾದರೂ ಇದು ಮಾಡ್ಬೋದು. ಖಾಲಿ ಸೆಕ್ಯೂರಿಟಿಗೆ ಮಾತ್ರ ಟೆಂಡರ್ ಬೇಸಲ್ಲಿ ಕರ್ಕೊತಾರೆ ಆರ್ಮಿ ಅವರನ್ನು. ಮತ್ತಿಲ್ವ ಇವ್ರಿಗೆ ಗೊತ್ತಿಲ್ವ? ಪ್ರತಿಯೊಂದು ಗೊತ್ತಿದೆ. ಮತ್ತು ಕಂಪ್ಯೂಟರ್ ಆರ್ಮಿಯವರೆಲ್ಲರೂ ಟ್ರೈನ್ಡ್ ಇರ್ತಾರೆ, ಡ್ರೈವಿಂಗಲ್ಲಿ ಟ್ರೈನ್ಡ್ ಇರ್ತಾರೆ. ಒಂದು ಲೀಡರ್ಶಿಪ್ಪು ಎಷ್ಟು ಜನರನ್ನು ಕೊಡಿ ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಆದರೂ ಇಲ್ಲ. ಯಾಕೆ? ಅದೇ ಒಂದು ಪ್ರಾಬ್ಲಮ್ ಅಷ್ಟೇ. ಕರೆಕ್ಟ್. ಸೊ ಆ ನೋವಿದೆ ನಿಮಗೆ. ಹೌದು. ನೋಡೋಣ ಸರ್ಕಾರ ಇದು ಯಾವ ರೀತಿ ಅದು ಸರಿಯಾಗುತ್ತೋ ಗೊತ್ತಿಲ್ಲ. ಆದರೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯ ದೃಷ್ಟಿಕೋನ ಇದೆ ಅನ್ನೋದು ಭಾಳ ಬೇಸರ. ಯಾಕೆಂದರೆ ಆ ಕಡೆ ರಾಜ್ಯಗಳೆಲ್ಲವೂ ಆರ್ಮಿಯ ಎಕ್ಸ್ ಸರ್ವಿಸ್ ಮೆನ್ನನ್ನು ಸೇರಿಸ್ಕೊಳ್ತಾ ಇದೆ.
ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅದು ನಡೀತಾ ಇದೆ. ಸಾಧ್ಯ ಇಲ್ಲ. ಹೌದು. ಯಾಕೆಂದರೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಒಂದರಲ್ಲಿ ನಂದು ವೇಟಿಂಗ್ ಲಿಸ್ಟಲ್ಲಿ ಇತ್ತು. ಅದು ಏನಾಯಿತು ಅಂತಲೇ ಗೊತ್ತಾಗಿಲ್ಲ. ಸುಮಾರು ಎನ್ಕ್ವೈರಿ ಮಾಡಿದೆ, ಅದು ಆಮೇಲೆ ಸಿಕ್ಕಿಲ್ಲ, ಅದು ಬಟ್ ಅದು ಸಿಲೆಕ್ಷನ್ ಆಗೋಯ್ತು ಅಂದರು. ನಮ್ಮ ಲೀಸ್ಟಲ್ಲಿ ಹೆಸರಿದ್ದವಾಗ ಆರ್ಮಿ ಕೋಟಾದಲ್ಲಿ ಅದು ಯಾರಿಗೋಯ್ತು, ಆರ್ಮಿಯವರಿಗಂತೂ ಕೊಡಲಿಲ್ಲ, ಮತ್ತು ಎಲ್ಲೋಯ್ತು ಅದರಲ್ಲೂ ಗೋಲ್ಮಾಲು ಬಹುಶಃ, ಏನೋ ಗೊತ್ತಿಲ್ಲ. ಕೇಳಲಿಕ್ಕೆ ಹೋದರೆ ಇಲ್ಲ ಅದು ಸಿಲೆಕ್ಷನ್ ಆಗಿದೆ, ಆರ್ಮಿಯವರಿಗೆ ಆಗಿದೆ. ಯಾರಿಗೆ ಕೊಟ್ರಪ್ಪ? ಅದನ್ನು ಕೇಳುವ ಹಕ್ಕಿದೆ ನಿಮಗೆ. ಯಾರಿಗೆ ಕೊಟ್ಟರೆ ಕೇಳಿದ್ರೆ ಇಲ್ಲ, ಯಾರತ್ರ ಆರ್ಮಿ ಸಿಲೆಕ್ಷನ್ ಆಗೋಗಿದೆ ಅದು ಕೋಟಾದಲ್ಲಿ ಅಂತಾರೆ. ಮತ್ತು ನಮ್ಮ ಹತ್ರ ಅದನ್ನೇ ಹಿಡ್ಕೊಂಡು ಹೌದು ತಿರುಗಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈಗೇನು ತೋಟ ಮಾಡ್ತಾ ಇದ್ದೀರಿ? ಇವಾಗ ನಾನು ತೋಟ ಇದೆ, ಈಗ ಇನ್ನು ಸ್ಟಾರ್ಟ್ ಮಾಡಿಲ್ಲ. ಇನ್ನು ಇವ್ರ ಜೊತೆನೇ ನಮ್ಮ ಅಪ್ಪ ಅಮ್ಮ ಮಾಡ್ತಿದ್ದೆ, ಅವ್ರ ಜೊತೆ ಏನಾದರೂ ಮಾಡಬೇಕು. ಎಷ್ಟು ಕಾಲ ಆಯಿತು ನೀವು ನಿವೃತ್ತಿಯಾಗಿ? ನಂದು 2 ವರ್ಷ ಆಯಿತು. ಸೊ ಆರ್ಮಿಗೆ ಹೋಗೋದ್ರ ಬಗ್ಗೆ ಸಾರ್ಥಕತೆ ಇದೆ? ಇದೆ ಅದಿದೆ. ಮತ್ತು ಹೋಗೋರಿಗೆ ನಾನು ಪ್ರೋತ್ಸಾಹ ಕೊಡ್ತೀನಿ, ಅವ್ರಿಗೆ ಗೈಡೆನ್ಸ್ ಕೊಡ್ತೀನಿ, ಹೆಂಗೆ ಹೋಗಬೇಕು, ಏನು ಮಾಡಬೇಕು ಎಲ್ಲ ಹೇಳ್ಕೊಡ್ತೀನಿ. ಒಳ್ಳೆಯದು ಮಾಡ್ಬೋದು, ಆಸಕ್ತಿ ಇದೆ. ಆದರೆ ಒಂದು ನನಗೆ ನಾನು ಓವರ್ಸ್ ಲೆವೆಲಲ್ಲಿ ಹೋಗಿದ್ದೀನಿ. ಒಂದು ಸೋಲ್ಜರ್ GD ಜನರಲ್ ಡ್ಯೂಟಿಲಿ ಹೋದಮ್ಮ. ಮಕ್ಕಳನ್ನು ಕಳಿಸೋದಿದ್ರೆ NDA ಥ್ರೂ ಕಳಿಸಿ, ಆಫೀಸರ್ ಮಾಡಿ ಕಳಿಸಿ. ಹೌದು, ಫೆಸಿಲಿಟಿ ಚೆನ್ನಾಗಿದೆ. ಆರ್ಮಿ ಅಂದ್ರೆ ಇಲ್ಲಿ ಯಾರಿಗೂ ಇಲ್ಲ ಅಷ್ಟು ಫೆಸಿಲಿಟಿಗಳು. ನಾನು ಹೋಗ್ಬಿಟ್ಟು ನನ್ನ ಮಗನ್ನ ನಾನು GD ಕಳಿಸ್ದೆ ಅಂದರೆ ನಾನು ಅಲ್ಲಿ ಹೋಗಿ ಬಂದೇನು ಪ್ರಯೋಜನ ಇಲ್ಲ. ಒಳ್ಳೆ ರೀತಿಯಿಂದ ಕಲಿಸಿ ಅವರನ್ನು ಶಾರ್ಟ್ ಆಲೋಚನೆ ಇದೆಯಾ? ಇವಾಗ ಸದ್ಯ ಇಲ್ಲ, ಬೇರೆ ಅವನ ಆಸಕ್ತಿ ಬೇರೆ ಇದೆ. ಸೇರಿಸ್ತೀನಿ ಅಂದರೆ ನನಗೊಂದು ವೇಕೆನ್ಸಿ ಇದೆ, ಸೇರಿಸ್ಬೋದು. ನನ್ನ ಇದರಿಂದ, ನಮ್ಮ ಯೂನಿಟ್ ಇದರಿಂದ ಸೇರಿಸ್ಬೋದು. ಹೌದು, ಅವನು ಆಫೀಸರ್ ಆಗೋ ಹೋಗ್ಬೋದು. ಹಾಂ, ಹೋಗೋದಿದ್ರೆ ಆಫೀಸರ್ ಆಗಿ, ಇಲ್ಲ ಅಂದರೆ ಕಳಿಸಲ್ಲ. ನಾನು ಮಾಡಿದ ಕಷ್ಟನ ಇನ್ನೂ ನನ್ನ ಮಗ ಅನುಭವಿಸ್ಬೇಕು ಅಂದರೆ ಅದಕ್ಕೆ ನಾ ಸಾಧ್ಯ. ಮತ್ತು ಅದು ಈಗಿನ ಜನ್ರೇಷನ್ಗೆ ಆಗೋದಿಲ್ಲ. ಈಗ ನಾ ಮಾಡಿದ ಕೆಲಸ ಅವನ ಹತ್ರ ಆಗೋದಿಲ್ಲ. ಕರೆಕ್ಟ್. ಅದಕ್ಕಾಗಿ ಹೋಗೋದಿದ್ರೆ ನಾನು ಎಲ್ಲರಿಗೂ ಹೇಳ್ತೀನಿ. ನನ್ನ ಹತ್ರ ಎಷ್ಟೋ ಜನ ಕೇಳಿದ್ರು ಆರ್ಮಿಗೆ ಸೇರಬೇಕು, ಅಗ್ನಿವೀರಿಗೆ ಹೋಗಬೇಡ, ಕಲಿ, ಒಳ್ಳೆ ಓದು, SSB ಫಾರಮ್ ತುಂಬು, ಟ್ರೈನಿಂಗ್ ತಗೋ. ಇಲ್ಲಿ ಬೆಂಗಳೂರಿನಲ್ಲಿ ಕೋಚಿಂಗ್ ತುಂಬ ಜನ ಇದ್ದಾರೆ, ಕೋಚಿಂಗ್ ಕೊಡ್ತಾರೆ. ಒಂದು 3-4 ತಿಂಗಳು ಕೋಚಿಂಗ್ ಮಾಡಿ ಹೋಗಿ ಸಿಲೆಕ್ಷನ್ ಆಯಿತು. ಏನೂ ಇಲ್ಲ, ಅದು ಹಾರ್ಡ್ ಇಲ್ಲ. ಯಾಕೆ ಉತ್ತರ ಭಾರತದವ್ರು ಮಾತ್ರ ಆರ್ಮಿ ಆಫೀಸರ್ ಆಗಬೇಕು, ಆರ್ಮಿಲಿ ಇರಬೇಕು? ಯಾಕೆ ನಮ್ಮ ಕಡೆಯವರು ಇದ್ದಿಲ್ಲ? ಮತ್ತೆ ನಮ್ಗೆ ಎಷ್ಟೋ ಜನ ಇದೆ ಕೊಡಗಿನಲ್ಲಿ, ಎಷ್ಟೋ ಜನ ಕಮಾಂಡರ್ಸ್ಗಳು. ಆರ್ಮಿ ಕಮಾಂಡರ್ ಆದರೆ PC ತಮ್ಮಯ್ಯ ಬೆಂಗಳೂರಿನವರು ಆರ್ಮಿ ಕಮಾಂಡರ್ ಆಗಿದ್ರು. ಟ್ರೈನಿಂಗ್ ಕಮಾಂಡಲ್ಲಿ ಆರ್ಮಿ ಕಮಾಂಡರ್ ಆಗಿದ್ದವರು. ಈಗೂ ಅವರು ಇದ್ದಾರೆ. ಅವರೆಲ್ಲ ಇರುವಾಗ ನಾವು ಆಗ್ಬೋದಲ್ಲ, ನಮ್ಮ ಮಕ್ಕಳು ಯಾಕೆ ಆಗಬಾರ್ದು? ಹೌದು, ಖಂಡಿತ ಆಗ್ಬೋದು. ಸೊ ಇಲ್ಲಿವರೆಗೆ ನಿಮ್ಮ ಸಾಹಸವನ್ನು, ತ್ಯಾಗವನ್ನು, ನೋವನ್ನು ಎಲ್ಲ ಹಂಚ್ಕೊಂಡ್ರಿ. ನಿಮ್ಮ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ. ಕೆಲವು ಸರಿ ನಾವೇನೇನೋ ಅಂದ್ಕೊಂಡು ಊರಿಗೆ ಬರ್ತೇವೆ, ಬಟ್ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ. ಅದು ಊರಿಗೆ ಬಂದಾಗಲೇ ಗೊತ್ತಾಗೋದು ಅದರ ಒಟ್ಟು ಏನು ರೆಸ್ಪಾನ್ಸು. ಅದರಲ್ಲೂ ಉತ್ತರ ಕನ್ನಡ ಸ್ವಲ್ಪ ರಾಜ್ಯದಲ್ಲೇ ಬೇರೆ ರೀತಿಯ ಸಂವೇದನೆಯನ್ನು ಹೊಂದಿದೆ. ನಾನು ಇದೇ ಊರಿನವನಾದ್ದರಿಂದ ನನಗೂ ಅದರ ಬಿಸಿ ತಟ್ಟಿದೆ. ಹತಾಶರಾಗಬೇಡಿ, ಪ್ರಯತ್ನ ಮುಂದುವರಿಸಿ. ಯಾಕಂದರೆ ನೀವು ಎದುರಿಸಿದ ಸವಾಲುಗಳನ್ನು ನಾವು ಅದನ್ನು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇಲ್ಲ ಹಾಗೇನಿಲ್ಲ, ಹತಾಶರಾಗೋದಿಲ್ಲ. ಏನಾದ್ರು ಇನ್ನೂ ನನ್ನ ಹತ್ರ ಧೈರ್ಯ ಇದೆ, ಮಾಡೇ ಮಾಡ್ತೀನಿ. ಬಿಟ್ಟು ಬರಬಾರ್ದಿತ್ತು ಅಂತ ಅನಿಸ್ತಾ ಇದೆಯಾ? ಎಸ್, ಹೌದು. ಯಾಕೆ? ಅದನ್ನು ಹೇಳಲಿಕ್ಕಾಗಲ್ಲ.